ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವಾಗ ಬಾಳೆಹಣ್ಣಿನಿಂದ ಮಜವಾದ ತಿಂಡಿನ ಮಾಡ್ತಾ ಇದ್ದೀನಿ. ಇದು ಕುರುಕುರುವಾಗಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಯಾವ ಥರ ಮಾಡೋದು. ಬಾಳೆಹಣ್ಣಿನಲ್ಲಿ ತುಂಬ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಬನ್ನಿ ಹಾಗಾದರೆ ಬಾಳೆಹಣ್ಣು ರೆಸಿಪಿ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನೋಡಿ, ನಾನು 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿರುವಂಥ ಮೇಲಿರುವಂಥ ಸಿಪ್ಪೆನ ತೆಗೆದು ಇದನ್ನು ಕಟ್ ಮಾಡಿ ತೊಗೊತಾ ಇದ್ದೀನಿ. ಇವಾಗ ಹಬ್ಬ ಅಂದಾಗ ಎಕ್ಸ್ಟ್ರಾ ಬಾಳೆಹಣ್ಣು ಮನೆಯಲ್ಲಿ ಇದ್ದೇ ಇರುತ್ತೆ. ಅದು ಅಲ್ಲಿ ಇಲ್ಲಿ ಇಟ್ಟು ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ಒಂದು 15 ದಿವಸ ಆದ್ರೂ ಏನೂ ಆಗಲ್ಲ. ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ಸ್ವೀಟಾಗಿ ಕುರುಕುರುವಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ. ಈ ಥರ ಕಟ್ ಮಾಡಿ ತಗೊಳ್ಳಿ. ತುಂಬ ಮಜವಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ನೋಡಿ, ನಾನು ಒಂದು ಸಣ್ಣ ಬೌಲಿಂದ 1 ಬೌಲ್ ಸಕ್ಕರೆನ ತೊಗೊತಾ ಇದ್ದೀನಿ. ಇವಾಗ ಏಲಕ್ಕಿ ಪೌಡರ್ ಇದಿಷ್ಟನ್ನು ಮಿಕ್ಸರಿಗೆ ಹಾಕಿ ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಬಾರ್ದು, ಅದೇ ಪೇಸ್ಟ್ ಅದರಲ್ಲೇ ಇದು ಸಣ್ಣ ಆಗಬೇಕು. ಬಾಳೆಹಣ್ಣು ಮತ್ತು ಸಕ್ಕರೆ ಇದಿಷ್ಟು ಪೇಸ್ಟ್ ರೆಡಿಯಾಗಿದೆ ನೋಡಿ. ಇವಾಗ ಅದೆಷ್ಟು ಹಿಡಿಯುತ್ತೆ ಅಷ್ಟನ್ನು ನಾನು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಬೌಲು 2 ಬೌಲು ಅಂತ ಇಲ್ಲ, ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನೇ ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ಮೇಲೆ ಹಾಕುವಂತ ಗಟ್ಟಿಯಾಗಿ ನಾದ್ಕೊತಾ ಇದ್ದೀನಿ. ಇದನ್ನು ಒಂದೊಂದು ಬಾಳೆಹಣ್ಣು ದೊಡ್ಡ ಸೈಜಲ್ಲಿರುತ್ತೆ, ಚಿಕ್ಕ ಸೈಜಲ್ಲಿ ಇರುತ್ತೆ. ಹಾಗಾಗಿ ನಾನು ಇಷ್ಟೇ ಹಿಟ್ಟು ಅಂತ ಹೇಳ್ತಾ ಇಲ್ಲ. ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಿಟ್ಟನ್ನು ಹಾಕಿ, ಸಕ್ಕರೆ ಮಾತ್ರ 1 ಬೌಲ್ ಚಿಕ್ಕ ಬೌಲಿಂದ 1 ಬೌಲ್ ಹಾಕಿದ್ದೀನಿ. ಇವಾಗ ನೋಡಿ, ಮೈದಾ ಹಿಟ್ಟು ಹಾಕಿ ಮೇಲೆ ಹಾಕಿ ಅದನ್ನು ಗಟ್ಟಿ ಆಗೋವರೆಗೂ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತೆಳ್ಳಗೆ ನಾದ್ಕೋಬಾರ್ದು, ಗಟ್ಟಿಯಾಗಿ ನಾದ್ಕೋಬೇಕು. ಅದು ಎಷ್ಟು ಹಿಡಿಯುತ್ತೆ ಬಾಳೆಹಣ್ಣು ಅಷ್ಟರಲ್ಲಿ ಅದು ನಾದ್ಕೋಬೇಕು. ಮೇಲೆ ನೀರು ಹಾಕಬಾರ್ದು. ನೋಡಿ, ಈ ಥರ ಗಟ್ಟಿಯಾಗಿ ನಾದ್ಕೋತಾ ಇದ್ದೀನಿ. ಗಟ್ಟಿ ಆಗಬೇಕು. ಇವಾಗ ನಾದ್ಕೊಂಡಿದ್ದಾಗಿದೆ. ಇವಾಗ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಸಣ್ಣ ಸಣ್ಣ ಉಳ್ಳಿಗಳು ಈ ಸೈಜಲ್ಲಿ ತೊಗೊತಾ ಇದ್ದೀನಿ. ಇಷ್ಟು ಬೇಕಂದರೆ ನೀವು ಅಷ್ಟನ್ನು ಒಮ್ಮೆ ತೊಗೊಂಡು ಮಾಡ್ಕೋಬೋದು. ನಾನು ಇದರಲ್ಲಿ ಒಂದು 3 ಉಳ್ಳಿ ಮಾಡ್ಕೊತಾ ಇದ್ದೀನಿ. ಮೇಲೆ ಸ್ವಲ್ಪ ಹಿಟ್ಟನ್ನು ಹಚ್ಚಿಕೊಂಡು ನೋಡಿ, ನಾವು ಎಷ್ಟು ಬೇಕು ಸೈಜಲ್ಲಿ ಅಷ್ಟು ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಇದನ್ನು ಆದಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ಇದು ಉಬ್ಬಬೇಕು ಅಂತ ಇಲ್ಲ. ಇದು ತೆಳ್ಳಗೆ ಇದ್ರೂ ಉಬ್ಬದೇ ಇದ್ರೂ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಭಾಳ ದಿನ ಏನೂ ಆಗೋದಿಲ್ಲ. 15ರಿಂದ 20 ದಿವಸ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ. ನೋಡಿ, ಈ ಥರ ತೆಳ್ಳಗೆ ಚಪಾತಿನ ರೆಡಿ ಮಾಡ್ಕೋಬೇಕು. ಇದನ್ನು ಈ ಥರ ನೋಡಿ. ಇವಾಗ ಹಬ್ಬ ಬಂದಾಗ ನಾವು ಜಾಸ್ತಿ ಬಾಳೆಹಣ್ಣು ತಂದಿರ್ತೀವಿ. ಅಲ್ಲಿ ಇಲ್ಲಿ ಇಟ್ಟು ವೇಸ್ಟ್ ಮಾಡೋಕ್ಕಿಂತ ಈ ಥರ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ. ನೋಡಿ, ಈ ಥರ ತೆಳ್ಳಗೆ ಚಪಾತಿನ ಮಾಡ್ಕೊತಾ ಇದ್ದೀನಿ. ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು ಇದನ್ನು. ಇವಾಗ ನೋಡಿ, ಒಂದು ಬೌಲನ್ನು ತೊಗೊಂಡು ರೌಂಡ್ ಶೇಪನ್ನು ತೊಗೊಂಡು ಈ ಥರ ಶೇಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ದೊಡ್ಡ ಬೇಕಂದರೆ ದೊಡ್ಡ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಚಿಕ್ಕ ಶೇಪಲ್ಲಿ ಮತ್ತು ದೊಡ್ಡ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ ಎರಡನ್ನೂ. ಇವಾಗ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಷ್ಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗಿತಾ ಇದ್ದೀನಿ. ಇದು ವೇಸ್ಟ್ ಆಗಲ್ಲ. ನೆಕ್ಸ್ಟ್ ಬ್ಯಾಚಿಗೆ ಮಾಡುವಾಗ ಇದು ಮಿಕ್ಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡಿ, ಅದೇ ಹಿಟ್ಟಲ್ಲಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಈ ಸೈಜಲ್ಲೂ ಮಾಡ್ಕೊಂಡಿದ್ದೀನಿ ನಾನು.
ಮತ್ತು ಈ ಸೈಜಲ್ಲೂ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಇವಾಗ ಎಣ್ಣೆ ಕಾದಿದೆ. 2 3 ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಬೇಗ ಒತ್ತಿ ಹೋಗುತ್ತೆ, ಸೀದೋಗುತ್ತೆ. ಅದಕ್ಕೋಸ್ಕರ ಮಧ್ಯಮ ಉರಿ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು. ಇದು ಉಬ್ಬಬೇಕು ಅಂತ ಏನಿಲ್ಲ, ಇದು ಹಾಗೆ ಇದ್ರೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಉಬ್ಬುತ್ತೆ, ಒಂದೊಂದು ಉಬ್ಬಲ್ಲ. ಇದು ಉಬ್ಬುವಂಥದ್ದು ಸ್ನ್ಯಾಕ್ಸ್ ಅಲ್ಲ, ಪುರಿ ಅಲ್ಲ, ಹಾಗೆ ಸುಮ್ಮನೆ ಸ್ನ್ಯಾಕ್ಸ್ ಇದು. ಕ್ರಿಸ್ಪಿಯಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ. ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ಒಂದೊಂದು ಉಬ್ಬುತ್ತೆ, ಒಂದೊಂದು ಉಬ್ಬಲ್ಲ. ಮೇಲೆ ಎಣ್ಣೆ ಹಾಕ್ತಿದ್ದೀನಿ, ಉಬ್ಬಾಗ್ತಿದೆ ನೋಡಿ. ಇದು ಒಂದೊಂದು ಉಬ್ಬುತ್ತೆ, ಒಂದೊಂದು ಉಬ್ಬಲ್ಲ. ಉಬ್ಬಬೇಕು ಅಂತೇನಿಲ್ಲ, ಉಬ್ಬದೇ ಇದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು 15ರಿಂದ 20 ದಿವಸ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ. ಟೇಸ್ಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರ ಬಾಳೆಹಣ್ಣು ಮನೆಯಲ್ಲಿ ಎಕ್ಸ್ಟ್ರಾ ಇದ್ದಾಗ ಈ ಥರ ಒಮ್ಮೆ ಮಾಡಿ ನೋಡಿ. ಒಂದೊಂದು ಉಬ್ಬಿದ್ದೇವೆ, ಒಂದೊಂದು ಉಬ್ಬಿಲ್ಲ. ಈ ಥರ ತೆಳ್ಳಗೆ ಮಾಡಿದ್ರೇನು ಉಬ್ಬಲ್ಲ. ಮತ್ತು ಆದಷ್ಟು ತೆಳ್ಳಗೇ ಮಾಡಬೇಕು. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕುರುಕುರುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ. ಈ ಥರ ಸೌಂಡ್ ಬರಬೇಕು ನೋಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ. ಬಾಳೆಹಣ್ಣಿನ ಪುರಿ ತುಂಬಾ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಮನೆಯಲ್ಲಿ ಎಕ್ಸ್ಟ್ರಾ ಇದ್ದಾಗ ಅಲ್ಲಿ ಇಲ್ಲಿ ಇಟ್ಟು ವೇಸ್ಟ್ ಮಾಡೋಕ್ಕಿಂತ ಈ ಥರ ಒಮ್ಮೆ ಮಾಡಿದರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತೆ ಭೇಟಿಯಾಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.